ಸೊ ನಿನ್ನೆ ನಾವು ಒಂದು 5 ಕ್ವಶನ್ನ ಕಾಲ, ಹಣ, ಉದ್ದದ ಮೂಲಮಾನಗಳ ಪರಿಚಯದ ಮೇಲೆ ಒಂದಿಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಈಗ ಮುಂದುವರೆದಾಗಿ ಅಭ್ಯಾಸದ ಲೆಕ್ಕಗಳಿಲ್ಲಿ ಇದ್ದಾವೆ. ಸೊ ಉದ್ದದ ಮೂಲಮಾನ, ನಾವು ಮೂಲಮಾನಗಳ ಬಗ್ಗೆ ಹಣದ ಮೂಲಮಾನ, ಕಾಲದ ಮೂಲಮಾನ, ಉದ್ದದ ಮೂಲಮಾನಗಳು ಮತ್ತು ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಅಭ್ಯಾಸದ ಕ್ವಶನಲ್ಲಿ ಉದ್ದದ ಮೂಲಮಾನ. ಸೊ ಉದ್ದದ ಮೂಲಮಾನ ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ನಿಮಿಷ, ಲೀಟರ್, ಕಿಲೋಗ್ರಾಮ್. ಇಲ್ಲಿ ಉದ್ದದ ಮೂಲಮಾನ ಏನಾಗಿರುತ್ತಪ್ಪ ಅಂದರೆ ಮೀಟರ್ ಆಗಿರ್ತದೆ. ಉದ್ದದ ಮೂಲಮಾನ ಮೀಟರ್ ಆಗಿರುತ್ತದೆ. ಅದೇ ರೀತಿ ನಿಮಿಷ ಯಾವುದ್ರದ್ದು ಮೂಲಮಾನ? ಇದು ಕಾಲದ ಮೂಲಮಾನ. ಇದು ಯಾವುದ್ರ ಮೂಲಮಾನ? ಕಾಲದ ಮೂಲಮಾನ. ನಾವು ಇಲ್ಲಿ ಆಪ್ಷನಲ್ಲಿ ಕೊಟ್ಟಾಗ ನಾವು ಆಪ್ಷನ್ನಲ್ಲಿ ಯಾವುದಕ್ಕೆ ಯಾವುದು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತದೆ. ಸೊ ಲೀಟರ್ ಯಾವುದರ ಮೂಲಮಾನ? ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನ ಇರುತ್ತದೆ. ಸೊ ಕಿಲೋಗ್ರಾಮ್ ಅಂತಂತಂದರೆ ಇದು ತೂಕದ ಮೂಲಮಾನ ಆಗಿರುತ್ತದೆ. ಇದು ತೂಕದ ಮೂಲಮಾನ. ಇದು ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನ ಲೀಟರ್ ಅಂತೇಳಿ ಕಳೆದ ತರಗತಿಯಲ್ಲಿ ಎಲ್ಲವನ್ನೂ ಹೇಳಿದ್ದೀನಿ. ಅದೇ ರೀತಿ ಈ ಪ್ರಶ್ನೆಗಳು ನಿಮಗೆ ಮುರಾರ್ಜಿಯಲ್ಲಿ, ಸೈನಿಕ ಪರೀಕ್ಷೆಯಲ್ಲಿ, ಅದೇ ರೀತಿ ನವೋದಯ ಪರೀಕ್ಷೆಯಲ್ಲಿ ಕೇಳಬಹುದು. ಇಂಥ ಭಾಳ ಸಿಂಪಲ್ ಕ್ವಶನ್ ಕೆಲವೊಮ್ಮೆ ಕೇಳ್ತಾರೆ, ಕೆಲವೊಮ್ಮೆ ಕೇಳೋದಿಲ್ಲ. ಸೊ ಅಧಿಕ ವರ್ಷದಲ್ಲಿರುವ ದಿನಗಳೆಷ್ಟು? ನಿಮಗೆ ಗೊತ್ತಿದೆ, ಪ್ರತಿ ವರ್ಷದಲ್ಲಿ ದಿನಗಳು 365 ದಿನ ಇರುತ್ತೆ. ಅಧಿಕ ವರ್ಷದಲ್ಲಿ 366 ದಿನಗಳು ಇರ್ತವೆ ಅಂತೇಳಿ. ತದನಂತರ 6 ಲೀಟರ್ ಎಣ್ಣೆಯನ್ನು 750 ಮಿಲಿಲೀಟರ್ನಂತೆ ಎಷ್ಟು ಬಾಟಲಿಗಳನ್ನು ತುಂಬಿಸಬಹುದು? ಅವರು ಇಲ್ಲಿ ಏನು ಕೊಟ್ಟಿದ್ದಾರೆ? ಮಿಲಿಲೀಟರ್ನಂತೆ ಅಂತ ಕೇಳಿದ್ದಾರೆ. ಇಲ್ಲಿ 6 ಲೀಟರ್ ಅಂತ ಇದೆ. 6 ಲೀಟರ್ ಅಂತ ಇದೆ. ಅದನ್ನು ನಾವು 750 ಮಿಲಿಲೀಟರ್ನಂತೆ ನಾವು ಇಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ಎಷ್ಟು ಬಾಟ್ಲಿಗಳನ್ನು ನಾವಿಲ್ಲಿ ತುಂಬೋದು? ಎಷ್ಟು ಬಾಟಲಿ ನಾವು ಇಲ್ಲಿ ತುಂಬಿದರೆ ಸಿಗುತ್ತೆ ನೋಡೋಣ. 1 ಲೀಟರ್ಗೆ ಮಕ್ಕಳ ನಿಮಗೆ ಗೊತ್ತಿರೋ ಹಾಗೆ 1 ಲೀಟರಿಗೆ ಎಷ್ಟು 1000 ಮಿಲಿಲೀಟರ್ ಅಂತೇಳಿ ಹೇಳಿದ್ವಿ, ಹೌದಲ್ಲ? 1000 ಮಿಲಿಲೀಟರ್. 1 ಲೀಟರು ಈಸ್ ಈಕ್ವಲ್ ಟು 1000 ಮಿಲಿಲೀಟರ್. ಅದೇ ರೀತಿ 6000 ಲೀಟರಿಗೆ ಎಷ್ಟಾಗುತ್ತೆ? 6 × 1000, ದಟ್ ಈಸ್ 6000 ಮಿಲಿಲೀಟರ್ ಆಗುತ್ತೆ. ಸೊ 6000 ಮಿಲಿಲೀಟರ್ ಅಂದಾಗ ಇಲ್ಲಿ 750 ಮಿಲಿಲೀಟರ್ ಅಂತ ಎಷ್ಟು ಬಾಟ್ಲಿಗಳು ತುಂಬೋದು ಅಂತಂದಾಗ ನಾವು 6000 ಮಿಲಿಲೀಟರ್ನ 750 ಮಿಲಿಲೀಟರಿಂದ ಭಾಗಿಸಿದ್ರೆ ಎಷ್ಟು ಬಾಟ್ಲಿ ತುಂಬೋದು ಅಂತ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದ್ಸಲ ಕ್ಯಾನ್ಸಲ್ ಆಯಿತು. ಇಲ್ಲಿ 75 ಇದೆ, ಇಲ್ಲಿ 600 ಇದೆ. 5ರಿಂದ ಡಿವೈಡ್ ಮಾಡೋಣ. 5 1 5, ಇಲ್ಲಿ 2 ಉಳಿತು, 25 ಆಯಿತು. 5 ಇಲ್ಲ 25. ಇಲ್ಲಿ 5 1 5, 1 ಉಳಿತು, 10 ಆಯಿತು. 5 2 10, 0 ಇದೆ 0. ಸೊ 15 120 ಆಯಿತು. ನೆಕ್ಸ್ಟು 5 3 15, 5 2 10, 2 ಉಳಿತು 20 ಆಯಿತು. 5 4, 5 4 24. ಇಲ್ಲಿ ಕೊನೆಗೆ 24/3 ಸಿಕ್ತು. ಇಲ್ಲಿ ನ್ಯೂಮರೇಟರಲ್ಲಿ ಅಂಶದಲ್ಲಿ 24 ಇದೆ, ಡಿನಾಮಿನೇಟರ್ ಛೇದದಲ್ಲಿ 3 ಇದೆ. ಸೊ 3 1 3 8 24. ಎಷ್ಟು ಬಾಟಲಿಗಳನ್ನು ತುಂಬಬಹುದು? 8 ಬಾಟಲಿಗಳನ್ನು ತುಂಬಬಹುದು. 8 ಬಾಟಲಿ. ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ ಇದೆ. ಈ ರೀತಿ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ತದನಂತರ 1 ಲೀಟರ್ ತುಪ್ಪದ ತೂಕವು 930 ಗ್ರಾಮ್ ಆಗಿದೆ. 1 ಲೀಟರ್ನ ತುಪ್ಪದ ತೂಕವು 930 ಗ್ರಾಮ್ ಆಗಿದೆ. ತುಪ್ಪದ ಬೆಲೆಯು 1 ಕಿಲೋಗ್ರಾಮ್ಗೆ 200 ರೂಪಾಯಿ ಆದರೆ 5 ಲೀಟರ್ ತುಪ್ಪದ ಬೆಲೆ ಎಷ್ಟಾಗುತ್ತದೆ? ಸೊ 1 ಲೀಟರ್ ತುಪ್ಪದ ತೂಕ, 1 ಲೀಟರ್ನ ತುಪ್ಪದ ತೂಕ ಎಷ್ಟಾಗುತ್ತೆ? 900 ಗ್ರಾಮ್ ಆಗಿದೆ. ಹಾಗಾದರೆ ಇಲ್ಲಿ ಎಷ್ಟು? 1 ಕಿಲೋಗ್ರಾಮ್ಗೆ 200 ರೂಪಾಯಿ ಆದರೆ 5 ಲೀಟರ್ ತುಪ್ಪ. 5 ಲೀಟರ್ ತುಪ್ಪ ಅಂತಂದರೆ ಇಲ್ಲಿ 5 ಲೀಟರ್ ತುಪ್ಪ ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ? 5 × 930 1 ಲೀಟ್ರಿಗೆ ಆದರೆ
5 ಲೀಟ್ರಿಗೆ ಇಂಟು 5 ಅಂತ ಮಾಡಬೇಕು. ಸೊ ಅವಾಗ ಏನಾಗುತ್ತೆ 5 0 0 5 3 15 ದಶಕ 1 5 9 45 45ಕ್ಕೆ 1 ಸೇರಿಸಿದ್ರೆ 46 4650 ಗ್ರಾಮ್ ಆಗುತ್ತೆ. ಎಷ್ಟಾಗುತ್ತೆ 4650 ಗ್ರಾಮ್ಗಳಾಗ್ತವೆ. ಸೊ 4650 ಗ್ರಾಮ್ ಅಂತಂತಂದರೆ 1 kgಗೆ 200 ರೂಪಾಯಿ ಆದರೆ 4650ಕ್ಕೆ ಎಷ್ಟಾಗುತ್ತೆ? ನೀವು ಅವಾಗ ಏನು ಮಾಡಬೇಕು, 4650 ಗ್ರಾಮ್ಗಳನ್ನ ಮೇಲೆ ಬರ್ಕೊಬೇಕು. ಸೊ 1 kgಗೆ ಎಷ್ಟು ಗ್ರಾಮು? 1000 ಗ್ರಾಮು. ಅವ್ನು 1000 ಗ್ರಾಮ್ಗೆ ಎಷ್ಟು ರೂಪಾಯಿ ಅಂತ ಹೇಳಿದ್ದಾನೆ? 200 ರೂಪಾಯಿ ಅಂತ ಹೇಳಿದೆ. ಇಂಟು 200 ಅಂತ ಬರ್ಕೊಬೇಕು. ಬರೆಯೋ ವಿಧಾನ ನೋಡ್ರಿ ಮಕ್ಕಳ, ಇಲ್ಲಿ 4650 ಗ್ರಾಮ್ಗಳಿದ್ದಾವೆ. 4650 ಗ್ರಾಮಿಗೆ ಅವನು ಇಲ್ಲಿ 1 kgಗೆ 200 ರೂಪಾಯಿಂದ 1 kg ಅಂದರೆ 1000 ಗ್ರಾಮ್ಗಳು ಇಂಟು 200 ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ 2 0 2 0 ಕ್ಯಾನ್ಸಲ್ ಆಯಿತು. 2 1 2 5. ನೆಕ್ಸ್ಟು 5ರಿಂದ ಇದನ್ನು ಬಾಕ್ಸಿ 4650 5 9 45 1 ಉಳಿತು 15 ಆಯಿತು. 5 3 15 0 0. ನೆಕ್ಸ್ಟ್ ಒಂದು 0 ಇದೆ, ಆ 0 ಡಿವೈಡ್ ಮಾಡ್ತೀರಾ 0 930. ಏನಿದು 930 ಅನ್ನೋದೇನು? ರುಪೀಸ್. ಸೊ ಇಲ್ಲಿ 930 ರೂಪಾಯಿ 5 ಲೀಟ್ರ್ ತುಪ್ಪದ ಬೆಲೆ. ಸೊ ಹಾಗಾದರೆ 5 ಲೀಟರ್ ತುಪ್ಪದ ಬೆಲೆ ಎಷ್ಟು? 930. ಗೊತ್ತಾಯ್ತರ ಮಕ್ಕಳ? ಈ ರೀತಿ ನೀವು ಲೆಕ್ಕಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ 6 ಲೀಟ್ರ್ ಎಣ್ಣೆಯನ್ನು 750 ಮಿಲಿ ಲೀಟರ್ ಅಂತ ಎಷ್ಟು ಬಾಟ್ಲಿ ತುಂಬೋದು ಅಂತಂದರೆ 1 ಲೀಟ್ರಿಗೆ 1000 ಮಿಲಿ ಲೀಟ್ರ್ ಆಯಿತು, 6 ಲೀಟ್ರಿಗೆ 600 ಮಿಲಿ ಲೀಟ್ರ್ ಆಯಿತು. ಸೊ 6000 ಮಿಲಿ ಲೀಟರ್ ಅಂತಂದಾಗ 6000 ಡಿವೈಡೆಡ್ ಬೈ 750 ಮಾಡಿದ್ರೆ ನಮಗೆ ಎಷ್ಟು ಬಾಟ್ಲಿಗಳು ಸಿಗ್ತವೆ? 8 ಬಾಟಲಿ ಸಿಗ್ತವೆ ಅಂತ ಗೊತ್ತಾಯಿತು. ಅದೇ ರೀತಿ 1 ಲೀಟ್ರ್ ತುಪ್ಪ 930 ಗ್ರಾಮ್. 1 ಲೀಟ್ರ್ ಅಂತಂದರೆ ಅದ್ರಾಗೆ 1 kgನೇ ಇರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಅದು 900 ಗ್ರಾಮ್ ಇರುತ್ತೆ. ತುಪ್ಪದ ಬೆಲೆಯು 1 ಕಿಲೋಗ್ರಾಮ್. ಆ ಪಟ್ಟಣಗಳ ಮೇಲೆ ಹೋಗುತ್ತೆ ಎಷ್ಟೆಷ್ಟು kg ಇರುತ್ತೆ, ಎಷ್ಟೆಷ್ಟು ಇದಿರುತ್ತೆ ಅಂತೇಳಿ. ತುಪ್ಪದ ಬೆಲೆ 1 ಕಿಲೋಗ್ರಾಮ್ಗೆ 200 ರೂಪಾಯಿ ಆದರೆ ಸೊ 5 ಲೀಟ್ರ್ ತುಪ್ಪದ ಬೆಲೆ ಎಷ್ಟಾಗುತ್ತೆ? ಸೊ 5 ಲೀಟ್ರಿಗೆ ನಮಗೆ ಇಲ್ಲಿ ಎಷ್ಟು ಗ್ರಾಮ್ ಆಗುತ್ತೆ? 4650 ಗ್ರಾಮ್ ಆಗುತ್ತೆ ಅಂತ ಗೊತ್ತಾಯಿತು. ಯಾಕೆಂದರೆ ಲೀಟ್ರಿಗೆ 930 ಗ್ರಾಮ್ ಆಗುತ್ತೆ ಅಂದರೆ 5 ಲೀಟ್ರಿಗೆ 4650 ಗ್ರಾಮು ಆಗುತ್ತೆ. 4650 ಗ್ರಾಮು 1000 ಗ್ರಾಮಿಗೆ 200 ರೂಪಾಯಿ ಆದರೆ 4650 ಗ್ರಾಮಿಗೆ 930 ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ? ಬನ್ನಿ ಮತ್ತೆ 5ನೇ ಕ್ವೆಶ್ಚನ್. 2 ಕಿಲೋಗ್ರಾಮ್ ಸಕ್ಕರೆಯನ್ನು 5 ಸಮಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಭಾಗದ ತೂಕವೆಷ್ಟು ಅಂತ ಹೇಳಿದರೆ ಆಪ್ಷನ್ ಎ 200 ಕಿಲೋಗ್ರಾಮು, 250 ಕಿಲೋಗ್ರಾಮು, 400 ಗ್ರಾಮು, 250 ಗ್ರಾಮ್ ಅಂತೇಳಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ 2 ಕಿಲೋಗ್ರಾಮ್ ಸಕ್ಕರೆಯನ್ನು 5 ಸಮಭಾಗಗಳಾಗಿ ಮಾಡಬೇಕು. 5 ಸಮಭಾಗಗಳಾಗಿ ಮಾಡಬೇಕು ಅಂದರೆ ಮೊದಲಿಗೆ ನಾವು kg ಇರೋದನ್ನ ನಾವು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಬೇಕು. ಇವಾಗ ಕಿಲೋಗ್ರಾಮ್ 1 kgಗೆ 1000 ಗ್ರಾಮ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹಾಗಾಗಿ 2 ಕಿಲೋಗ್ರಾಮ್ 2 kg ಅಂತಂದ್ರೆ ಎಷ್ಟು ಗ್ರಾಮು? 2000 ಗ್ರಾಮ್ಗಳು. ಸೊ 2000 ಗ್ರಾಮ್ಗಳು ಅಂತಂದರೆ ಇದನ್ನು 5 ಸಮಭಾಗಗಳಾಗಿ ಮಾಡಬೇಕು ಅಂತಂದಾಗ ಡಿವೈಡೆಡ್ ಬೈ 5 ಅಂತ ಮಾಡಬೇಕು. ಡಿವೈಡೆಡ್ ಬೈ 5ಇಂದ ಡಿವೈಡ್ ಮಾಡಿದರೆ 5 1s 5, 5 4s 20, 00. 5 1 5, 5 4 20, 2 0 ಇದ್ದಾರೆ, 2 0 19. ಸೊ ಎಷ್ಟು? 400 ಗ್ರಾಮ್. ಎಷ್ಟು ಸಮಭಾಗಗಳಾಗಿ 5 ಸಮಭಾಗಗಳಾಗಿ ಮಾಡಿದರೆ ಎಷ್ಟು ಗ್ರಾಮ್ ಬರ್ತದೆ? ಒಂದೊಂದು ಭಾಗಕ್ಕೆ 400 ಗ್ರಾಮ್ ಆಗಿ ವಿಂಗಡಿಸ್ಬೋದು. ಅದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು, ಒಂದು ಬಸ್ ಪೂರ್ವಾಹ್ನ 10-15 ಗಂಟೆಗೆ ದೆಹಲಿಯಿಂದ, ನಮ್ಮ ಭಾರತದ ರಾಜಧಾನಿ ಯಾವುದು? ದೆಹಲಿ. ಸೊ ದೆಹಲಿಯಿಂದ ಡೆಹ್ರಾಡೂನ್ಗೆ, ಉತ್ತರಾಖಂಡದ ಡೆಹ್ರಾಡೂನಿಗೆ ಹೋಗ್ತಿದೆ. ಸೊ ಪ್ರಯಾಣ ಬೆಳೆಸಿದಾಗ ಬೆಳಿಗ್ಗೆ ಪೂರ್ವಾಹ್ನ ಅಂದರೆ ಅದು ಬೆಳಿಗ್ಗೆ, ನಾನು ಹೇಳಿದ್ದೆ ಬೆಳಿಗ್ಗೆ ಅಂತ ಕೊಡೋದಿಲ್ಲ ಅವರು, ಪೂರ್ವಾಹ್ನ, ಮಧ್ಯಾಹ್ನ ಅಪರಾಹ್ನ ಅಂತ ಕರಿತೀವಿ. ಸೊ ಆ ಪ್ರಯಾಣಕ್ಕೆ ಬಸ್ಸಿಗೆ 6 ಗಂಟೆ 30 ನಿಮಿಷ ಜರ್ನಿ ಆಗುತ್ತೆ. ಸೊ ಪ್ರಯಾಣದ ಅವಧಿ 6 ಗಂಟೆ
30 ಆಗುತ್ತೆ, ಅಂದರೆ 6:15 ಗಂಟೆ ಆಗುತ್ತೆ. ಹಾಗಾದರೆ ಆ ಬಸ್ಸು ಎಷ್ಟು ಗಂಟೆಗೆ ಡೆಹ್ರಾಡೂನ್ಗೆ ತಲುಪುತ್ತೆ ಅನ್ನೋ ನಮಗೆ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಯಾವಾಗ ಹೋಗುತ್ತೆ? ಬೆಳಿಗ್ಗೆ 10:15 ಅಂದರೆ ಇನ್ನೇನು 6:15 ಗಂಟೆಯಿಂದ ಅದು ಮಧ್ಯಾಹ್ನನೇ ಆಗಿರುತ್ತೆ. ನೋಡೋಣ, ನಾವು 10-15 ಗಂಟೆಗೆ ದೆಹಲಿಯಿಂದ ಬಿಡ್ತಿದೆ. ಸೊ ನಾವು ಅದನ್ನು ಇಲ್ಲಿ ಮಾಡೋಣ. 10:15 ಇದಕ್ಕೆ 6:30 ಕೂಡ್ಕೊಳ್ಳಿ, 5 ಆಗುತ್ತೆ, 3 1 4, ಇಲ್ಲಿ 16 ಗಂಟೆ 45 ನಿಮಿಷ ಆಯಿತು. ಇದು ರೈಲ್ವೆ ಟೈಮ್ಸಲ್ಲಿ ನಾನು ಡೈರೆಕ್ಟಾಗಿ 4 ಗಂಟೆ 45 ನಿಮಿಷ ಅಂದರೆ ಅಪರಾಹ್ನ 4 ಗಂಟೆ 45 ನಿಮಿಷ ಆಗುತ್ತೆ. ಸರ್ ನಮಗೆ ರೈಲ್ವೆ ಟೈಮಿಂಗ್ಸ್ ಗೊತ್ತಾಗೋದಿಲ್ಲ ಸರ್, 16 ಗಂಟೆ 45 ನಿಮಿಷ ಅದು ಹೆಂಗೆ ಹೇಳುತ್ತೀರೋ 4 ಗಂಟೆ 45 ನಿಮಿಷ? ಏನೂ ಇಲ್ಲ, ಅಲ್ಲಿ ನಾವು 16 ಗಂಟೆ 45 ನಿಮಿಷನ ಅಲ್ಲಿ 12 ಗಂಟೆನ ಕಳೀರಿ, ಮೈನಸ್ ಮಾಡಿದರೆ ಅದು ಪೂರ್ವಾಹ್ನ ಇರೋದು ಅಪರಾಹ್ನ ಆಗುತ್ತೆ ಅಷ್ಟೇ. 5 4 ಇಲ್ಲಿ 6 4 ಹೋದರೆ 6ಗೆ 2 ಹೋದರೆ 4, ಸೊ 4 ಗಂಟೆ 45 ನಿಮಿಷ. ಮೈನಸ್ ಮಾಡಿದೀವ, ಮೊದಲು ಪೂರ್ವಾಹ್ನ ಇತ್ತು, ಮೈನಸ್ ಮಾಡಿದ ನಂತರ ಅದು ಬರೋದು ಯಾವುದು? ಅಪರಾಹ್ನ. ಸೊ ಅಪರಾಹ್ನ 4:45 ನಿಮಿಷ, 4 ಗಂಟೆ 45 ನಿಮಿಷ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತು ನಮ್ಮ ಮಕ್ಕಳ? ಸೊ ನೆಕ್ಸ್ಟು, ಒಬ್ಬ ಹುಡುಗನು ರಾತ್ರಿ 9:45ಕ್ಕೆ ಮಲಗಿ ಮರುದಿನ ಬೆಳಿಗ್ಗೆ 5:30ಕ್ಕೆ ಏಳುತ್ತಾನೆ. ಅವನು ಎಷ್ಟು ಗಂಟೆಗಳ ಕಾಲ ಮಲಗಿದ? ಸೊ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅವನು ರಾತ್ರಿ 9:45ಕ್ಕೆ ಮಲಗ್ತಿದ್ದಾನೆ ಅಂದರೆ ರಾತ್ರಿ ನಮಗೆ ಗೊತ್ತಿದೆ 12 ಗಂಟೆ ಬರುತ್ತೆ. ಸೊ ಆ 12 ಗಂಟೆ ತನಕ ಲೆಕ್ಕ ಹಾಕೋಣ. 12 ಗಂಟೆ ಲೆಕ್ಕ ಹಾಕಿದರೆ ಇದು ಮೈನಸ್ ಮಾಡಿ 5, ಇಲ್ಲಿ 9 ಉಳಿತು, 9ಅಲ್ಲಿ 4 ಇದ್ದರೆ 5. ಸೊ ನೆಕ್ಸ್ಟು ಇಲ್ಲಿ ಎಷ್ಟು? ಇಲ್ಲಿ ಕ್ಯಾರಿ ತಂದಿದ್ವಿ ಇಲ್ಲಿ. ಸೊ 11 ಉಳಿತು, 11 9 ಹೋದರೆ 2 ಅಲ್ವಾ? 10ಗೆ 5 ಹೋದರೆ 5. ಅಲ್ಲೇಂದ್ರೆ ಇಲ್ಲ ಅಂತಂದರೆ ನೀವು ಮಕ್ಕಳು ಒಂದು ಕೆಲಸ ಮಾಡಿ. ಸೊ ಏನು ಮಾಡಬೇಕು? 12 ಗಂಟೆ ಇರೋದನ್ನ ನೀವು 11 ಗಂಟೆ ಮಾಡ್ಕೊಂಡು 12 ಗಂಟೆನ 60 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. 12 ಗಂಟೆನ ಗೊತ್ತಾಯ್ತಾ? ಕಳೆಯೋದು ಸುಲಭ ಆಗುತ್ತೆ. ಸೊ ಇದನ್ನ 9:45 ಮಾಡಿ. ಸೊ 10ಗೆ 5 ಹೋದರೆ 5, ಇಲ್ಲಿ 5 ಉಳಿತು, 5 4 ಹೋದರೆ 1. ಸೊ ಈಗ 11 9 ಹೋದರೆ 2. 2.25 ಗಂಟೆ ನೈಟ್ 12 ಗಂಟೆ ತನಕ ಆಯಿತು. 12 ಗಂಟೆ ಆದಮೇಲೆ ಬೆಳಗ್ಗೆ 5:30ಕ್ಕೆ ಎದ್ದಂತಿದ್ದೇನೆ ಅಂದರೆ ಆ 5:30 ಗಂಟೆನ ಈ 2.25 ಗಂಟೆಗೆ ಸೇರಿಸಿದ್ರೆ ಏನಾಗುತ್ತೆ? ಇಲ್ಲಿ 5, 3ಕ್ಕೆ 1 ಸೇರಿಸಿದ್ರೆ 4, 5ಕ್ಕೆ 2 ಸೇರಿಸಿದ್ರೆ 7, 7:45 ಗಂಟೆ. 7:45 ಗಂಟೆ ಅಂತೀವಿ ಅದನ್ನ. 5 3 1 4, 5ಕ್ಕೆ 2 ಸೇರಿಸಿದ್ರೆ 7, 7 ಗಂಟೆ 45 ನಿಮಿಷ. 7 ಗಂಟೆ 45 ನಿಮಿಷ ಅಂತ ಓದ್ತೀವಿ. 7 ಗಂಟೆ 45 ನಿಮಿಷ ಎಲ್ಲಿದೆ? 7 ಗಂಟೆ 45 ನಿಮಿಷ ಇಲ್ಲಿ. ಸೊ ಅವನ ದಿನದಲ್ಲಿ ಇಷ್ಟು ಅವರು ಮಲಗ್ತಾನೆ ಅಂತ ಗೊತ್ತಾಯ್ತು. ಇಲ್ಲೇನು ಮಾಡಿದ್ದೀವಿ? ಇಲ್ಲಿ 12 ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 12 ಗಂಟೆ ಮಿಡ್ ನೈಟ್ 12 ಗಂಟೆ ಬರುತ್ತಲ್ಲ, ಆ 12 ಗಂಟೆ ರಾತ್ರಿ 9:45 ಕಳ್ಕೊಂಡ್ರೆ 2.25 ಗಂಟೆ ಸಿಕ್ತು. ಮತ್ತೆ 12 ಗಂಟೆಯಿಂದ ಪೂರ್ವಾಹ್ನ ಆಗುತ್ತಲ್ಲ ಬೆಳಿಗ್ಗೆ, ಅದನ್ನು 5:30ನ್ನ ಈ 2 ಗಂಟೆಗೆ ಕೂಡ್ಕೊಂಡ್ವಿ. ಟೋಟಲ್ 7 ಗಂಟೆ 45 ನಿಮಿಷ ಆಯಿತು. ಅರ್ಥ ಆಯ್ತಾ ಮಕ್ಕಳ? ಓಕೆ. 8ನೇ ಪ್ರಶ್ನೆ, ಪ್ರಯಾಣದ ಆರಂಭದಲ್ಲಿ ಒಂದು ಕಾರಿನ ಓಡೋಮೀಟರ್ ಕಾರಿನ ವೇಗವನ್ನು ಸೂಚಿಸೋದು ಯಾವುದು? ಓಡೋಮೀಟರ್ ಅಂತೀವಿ. ಅಲ್ಲಿ ಕಾರಲ್ಲಿ ಬೈಕಲ್ಲಿ ಎಲ್ಲ ಇರ್ತವೆ ಓಡೋಮೀಟರ್, ಎಲ್ಲ ನೋಡಿದ್ದೀರ ನೀವು. ಸೊ ಆ ಓಡೋಮೀಟರ್ನಲ್ಲಿ 678.3 ಕಿಲೋಮೀಟರ್ ತೋರಿಸಿದ್ದು. ಪ್ರಯಾಣದ ಕೊನೆಯಲ್ಲಿ ಮೀಟರ್ 913.5 ಕಿಲೋಮೀಟರ್ ತೋರಿಸುತ್ತೆ. ಪ್ರಯಾಣದ ವೇಳೆಯಲ್ಲಿ ಕಾರು ಚಲಿಸಿದ ದೂರ ಎಷ್ಟು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊನೆಯಲ್ಲಿ ಚಲಿಸಿದ್ದನ್ನ ನಾವು ಬರ್ಕೋಬೇಕು, 913.5 ಕಿಲೋಮೀಟರ್ ಅಂತ. ತದನಂತರ 678.3 ಕಿಲೋಮೀಟರ್ನ ಬರ್ಕೋಬೇಕು. ಇಲ್ಲಿ ಕಳೀರಿ, ಗೊತ್ತಾಯ್ತಾ? ಕಳೆದಾಗ ಎಷ್ಟು ಕಿಲೋಮೀಟರ್ ಚಲಿಸಿದೆ ಅಂತ ಗೊತ್ತಾಯ್ತಾ? 5 ಹೋದರೆ 2, ಇಲ್ಲಿ 3ರಲ್ಲಿ 8 ದಶಕ ತಗಬೇಕು. ದಶಕ 10ಕ್ಕೆ 3 ಸೇರಿಸಿ 13, 13ರಲ್ಲಿ 8 ಹೋದರೆ 13ನಲ್ಲಿ 8 ಹೋದರೆ ಎಷ್ಟಾಗುತ್ತೆ? 5.
ಸೊ ನೆಕ್ಸ್ಟ್ ಇಲ್ಲಿ 10 ಉಳಿಯುತ್ತೆ. 10ನಲ್ಲಿ 7 ಹೋದರೆ 3. ನೆಕ್ಸ್ಟ್ ಇಲ್ಲಿ ಕ್ಯಾರಿ ತಂದಿರಾ, ಕ್ಯಾರಿ ತಂದಮೇಲೆ ಇಲ್ಲಿ ಎಷ್ಟಾಗುತ್ತೆ, ಇಲ್ಲಿ 8 6 ಹೋದರೆ 235.2 ಕಿಲೋಮೀಟರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ here. ಸೊ ನೆಕ್ಸ್ಟು 250 ಮಿಲಿ ಲೀಟರ್ನ 10 ಸಣ್ಣ ಪ್ಯಾಕೆಟ್ಗಳನ್ನ ಎಷ್ಟು ಲೀಟರ್ನಿಂದ ಆಗಿರುತ್ತದೆ ಅಂತ ಕೇಳ್ತಾರೆ. ಇಲ್ಲೇನು ಮಾಡಬೇಕು, 250 ಮಿಲಿ ಲೀಟರ್ ಪ್ಯಾಕೆಟ್ 10 250 ಕಾಲು ಲೀಟ್ರಿಗೆ ಇಲ್ಲಿ 250 ಮಿಲಿ ಲೀಟರ್ನ 10 ಸಣ್ಣ ಪ್ಯಾಕೆಟ್ಗಳು ಮಾಡಿದ್ದಾರೆ ಅಂದರೆ ಎಷ್ಟು ಲೀಟರ್ ಆಗುತ್ತೆ ಅಂದರೆ ಇಂಟು ಮಾಡ್ಬೇಕು. ಇಲ್ಲಿ 250 ಇಂಟು 10 ಎಷ್ಟು ಮಾಡಿದರೆ ಎಷ್ಟಾಗುತ್ತೆ, ಇಲ್ಲಿ 2500 ಏನಾಗುತ್ತೆ ಮಿಲಿ ಲೀಟರ್ ಆಗುತ್ತೆ. 2500 ಮಿಲಿ ಲೀಟರ್ ಅಂತಂದರೆ ಇದನ್ನ 1 ಲೀಟರಿಗೆ ಎಷ್ಟು ಮಿಲಿ ಲೀಟರ್ ಅಂದರೆ 1000 ಮಿಲಿ ಲೀಟರ್. ಸೊ 1 ಲೀಟರಿಗೆ 1000 ಮಿಲಿ ಲೀಟರು. ಸೊ ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಗೊತ್ತಿದೆ ದಶಮಾಂಶದಲ್ಲಿ 25/10 ಅಂತಂದರೆ ಅದನ್ನ ಹೇಗೆ ಬರೀತೀರಾ, 2.5. ಸೊ 2.5 ಅನ್ನೋದೇನಿದೆ ಇಲ್ಲಿ ಲೀಟರ್. 2.5 ಅನ್ನೋದೇನು ಲೀಟರ್. ನಾವು ಲೀಟರಿಗೆ ಕನ್ವರ್ಟ್ ಮಾಡಿದ್ವಿ. ಸೊ 2.5 ಲೀಟರ್ ಆಪ್ಷನ್ ಬಿ ಆಗುತ್ತೆ. ಸೊ 2.5 ಲೀಟರ್ನಿಂದ ಅವನು 10 ಸಣ್ಣ ಪ್ಯಾಕೆಟ್ಗಳನ್ನು 250 ಮಿಲಿ ಲೀಟರ್ನಂಗೆ 10 ಸಣ್ಣ ಪ್ಯಾಕೆಟ್ಗಳನ್ನ ಮಾಡ್ತಾನೆ. ಎಷ್ಟು ಲೀಟರಿಂದ, 2.5 ಲೀಟರಿಂದ, 2.5 ಲೀಟರ್ನಿಂದ. ನೆಕ್ಸ್ಟ್ ಬನ್ನಿ, 3 ಲೀಟರ್ ನೀರನ್ನು 500 ಮಿಲಿ ಲೀಟರ್ನಂತೆ ಎಷ್ಟು ಬಾಟಲಿಗಳಲ್ಲಿ ತುಂಬಬಹುದು. ಸೊ ಇಲ್ಲಿ 5 ಲೀಟರ್ ನೀರನ್ನು 500 ಮಿಲಿ ಲೀಟರ್ನಂತೆ ಎಷ್ಟು ಬಾಟಲಿ ತುಂಬುತ್ತೀವಿ, 3 ಲೀಟ್ರು. ಸೊ 3 ಲೀಟ್ರ್ ಅಂದರೆ ಅದನ್ನ 3000 ಮಿಲಿ ಲೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. 3000 ಮಿಲಿ ಲೀಟರ್. 1 ಲೀಟ್ರಿಗೆ 1000 ಮಿಲಿ ಲೀಟರ್ ಆದರೆ 3000 ಲೀಟರಿಗೆ 3 ಲೀಟ್ರಿಗೆ 3000 ಮಿಲಿ ಲೀಟರ್ ಆಗುತ್ತೆ. 3000 ಮಿಲಿ ಲೀಟರ್ ಅಂತಂದರೆ ಇಲ್ಲಿ 500 ಮಿಲಿ ಲೀಟರ್ ಅಂತ ಎಷ್ಟು ತುಂಬ್ತೀರಾ, ಡಿವೈಡೆಡ್ ಬೈ 500 ಮಾಡಬೇಕು. ಸೊ 500 ಮಾಡಿದ್ರೆ ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ಲು. 5 1 5 5 6 30. ಸೊ 6 ಬಾಟಲಿಗಳನ್ನು ಇಲ್ಲಿ ನಾವು ತುಂಬಬಹುದು. ಎಷ್ಟು ಬಾಟಲಿಗಳನ್ನು ತುಂಬಬಹುದು, 6 ಬಾಟಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾಲ ನಡೆಯೋದು ಮೂಲಮಾನ ಸೆಕೆಂಡ್ ಅಂತ ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಇಲ್ಲಿ ಕಾಲದ ಹೇಗೆ ಹೇಳ್ತೀರಾ ನೋಡ್ರಿ, 12 ಗಂಟೆ ಆಗಿದೆ. 12 ಗಂಟೆ ಆಗಿದೆ ಅಂದರೆ ಇದು ಈಗ ಮಧ್ಯಾಹ್ನ 12 ಗಂಟೆ ಆದಮೇಲೆ ನೆಕ್ಸ್ಟ್ ಬರೋದು ಅಪರಾಹ್ನ. ಸೊ ಈ ಅಪರಾಹ್ನ ನಾವು ಇಲ್ಲಿ ಈ ರೀತಿ ಮೆಸೇಜ್ ಮಾಡ್ತೀವಿ. ರೈಲ್ವೆ ಟೈಮಿಂಗ್ಸಲ್ಲಿ ಹೆಂಗೆ ಮಾಡ್ತಾರೆ, ಇಲ್ಲಿ 12 ಗಂಟೆನ 1 ಗಂಟೆ ಬರುತ್ತೆ. 1 ಗಂಟೆನ 13 ಗಂಟೆ ಅಂತಾರೆ, 2 ಗಂಟೆ 14 ಗಂಟೆ, 3 ಗಂಟೆನ 15 ಗಂಟೆ, 16 ಗಂಟೆ, 17 ಗಂಟೆ, 18 ಗಂಟೆ, 19, 20, 21, 22, 23, 24 ಗಂಟೆ ಬಂದಾಗ ಅದು 00 ಅಂತೇಳಿ ತೋರಿಸುತ್ತೆ. ಗೊತ್ತಾಯ್ತಾ? ಸೊ ಈ ರೀತಿ ಬರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ರೀತಿ ಟೈಮ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಸೊ ನಿಮಗೆ ಆಗಲೇ ಒಂದು ಲೆಕ್ಕ ಮಾಡಿದ್ವಿ, ಲೆಕ್ಕ ಮಾಡಿ 4 ಗಂಟೆ 45 ನಿಮಿಷ ಅಂತಂದು, ಅದು ಅಪರಾಹ್ನ ಅಂತಂದು. ಇಲ್ಲಿ 12 ಗಂಟೆ ಕಳೆದ್ವಿ. 12 ಗಂಟೆ ಕಳೆದಾಗ ಬರ್ತಕ್ಕಂಥದ್ದು ನಾವೆಲ್ಲ ಅಂತೀವಿ ಅಪರಾಹ್ನ. ಸೊ ಅದು ರೈಲ್ವೆ ಟೈಮಿಂಗ್ಸಲ್ಲಿ ಇದು 16 ಗಂಟೆ 45 ನಿಮಿಷ ಅಂತ ಆಗುತ್ತೆ. ನಮಗೆ 16 ಗಂಟೆ 45 ನಿಮಿಷ ಅಂದರೆ ಅದು ಅಪರಾಹ್ನ ಕೊಟ್ಟಿದ್ದಾರೆ ಅಂತಂದರೆ ಅಪರಾಹ್ನ 4 ಗಂಟೆ 45 ನಿಮಿಷ ಆಗಿರುತ್ತೆ. ಗೊತ್ತೈತೆ ನಮ್ಮ ಮಕ್ಕಳ? ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟು ಒಂದು ವಿಮಾನ ಜಪಾನ್ ದೇಶವನ್ನು ಅಪರಾಹ್ನ 5:15ಕ್ಕೆ ಬಿಟ್ಟು 12:30 ನಿಮಿಷಗಳ ಕಾಲ ಪ್ರಯಾಣ ಮಾಡುತ್ತೆ. ಇಲ್ಲಿ ಜಪಾನ್ನ ಅಪರಾಹ್ನ 5:10ಕ್ಕೆ ಬಿಡ್ತಿದೆ ಅಂತಂದರೆ 12 ಗಂಟೆ ಜರ್ನಿ ಮಾಡ್ತಿದೆ. 12 ಗಂಟೆ 30 ನಿಮಿಷ ಜರ್ನಿ ಮಾಡಿದೆ ಅಂದರೆ ಇದನ್ನ ಕೂಡಬೇಕು. 12 + 5 ಎಷ್ಟಾಗುತ್ತೆ, 17 ಗಂಟೆ 40 ನಿಮಿಷ ಆಗುತ್ತೆ. ಈ 17 ಗಂಟೆ 40 ನಿಮಿಷ ಅಂದಾಗ ಇಲ್ಲಿ ನೀವು ಅದೇನಾಗಿರುತ್ತೆ ತಲುಪಿದಾಗ, ಹಾಗಾದರೆ ಅದು ಭಾರತವನ್ನು ತಲುಪಿದಾಗ ಆದ ಸಮಯ ಎಷ್ಟು ಅಂತ ಕೇಳಿದ್ರೆ, ಭಾರತವನ್ನು ತಲುಪಿದಾಗ ಆದ ಸಮಯ ಎಷ್ಟು. ಸೊ ಇಲ್ಲಿ ಕೂಡಿದ್ವಿ, 17 ಗಂಟೆ 40 ನಿಮಿಷ ಆಯಿತು. ಇದನ್ನು 12 ಗಂಟೆಗೆ ಕಳ್ಕೊಂಡಾಗ ಏನಾಗುತ್ತೆ, 7 2 5 0. ಸೊ
ಸೊ 5 ಗಂಟೆ 40 ನಿಮಿಷ. ಇದು 5 ಗಂಟೆ 40 ನಿಮಿಷ ಅನ್ನೋದು ಇದು ಕೂಡ ಅಪರಾಹ್ನ ಆಯಿತು. 12 ಗಂಟೆ ಕಳೆದಿದ್ದೀವಿ. ಸೊ ಹಾಗಾಗಿ ಅಪರಾಹ್ನ 5:40 ನಿಮಿಷ ಆಗುತ್ತೆ. ನೋಡಿ, ಜರ್ನಿ ಮಾಡಿದ್ದು ಪ್ರಯಾಣದ್ದು 12 ಗಂಟೆ 30 ನಿಮಿಷ, ಅಲ್ಲಿ ಬಿಟ್ಟಿದ್ದು 5 ಗಂಟೆ 10 ನಿಮಿಷ, ಅದು ಕೂಡಿದ್ರೆ 17 ಗಂಟೆ 40 ನಿಮಿಷ ಆಯಿತು. 17 ಗಂಟೆ 40 ನಿಮಿಷದಾಗೆ 12 ಗಂಟೆ ನಾವು ಕಳೆದ್ರೆ ಏನಾಗುತ್ತೆ, 5 ಗಂಟೆ 40 ನಿಮಿಷ ಆಗುತ್ತೆ. ಇದೇನಾಗಿದೆ, ಅಪರಾಹ್ನ ಆಯಿತು. ಕಳೆದಿದ್ದೀವಿ ನಾವು, ಕಳೆದಾಗ ಏನಾಗುತ್ತೆ, ಅದು ಅಪರಾಹ್ನ ಆಗುತ್ತೆ. ಕೂಡಿದಾಗ ಏನಾಗುತ್ತೆ, ಪೂರ್ವಾಹ್ನ ಆಗುತ್ತೆ. ನೀವು ಇದನ್ನು ತಿಳ್ಕೊಬೇಕು. ನೆಕ್ಸ್ಟ್, ನನ್ನ ಶಾಲೆ ಬೆಳಗ್ಗೆ 7:10ರಿಂದ ಪ್ರಾರಂಭ ಆಗುತ್ತೆ. 7:10ರಿಂದ ಪ್ರಾರಂಭ ಆಗಿರೋ ಶಾಲೆ ಬೆಳಿಗ್ಗೆ 5:30 ಒಳಗೆ ಕಾಲ ಅಲ್ಲಿ ಶಾಲೆಗೆ ನೀವು ಇರ್ತೀರ. ಸೊ ಶಾಲೆಯಲ್ಲಿ 5:30 ನಿಮಿಷ ಇದ್ದೀರಿ ಅಂದರೆ ಅದನ್ನ ನೀವು ಕುಡ್ಕೊಬೇಕು. ಕೂಡಿದ್ರೆ ಏನಾಗುತ್ತೆ, ಇಲ್ಲಿ 7ಕ್ಕೆ 5 ಸೇರಿಸಿದ್ರೆ ಎಷ್ಟಾಗುತ್ತೆ, 7ಕ್ಕೆ 5 ಸೇರಿಸಿರಿ ಎಷ್ಟಾಗುತ್ತೆ, 12 ಗಂಟೆ 40 ನಿಮಿಷ. 12 ಗಂಟೆ 40 ನಿಮಿಷ ಅಪರಾಹ್ನ 12:40 ಅಂತ ಬರೀಬಾರ್ದು. ಅಪರಾಹ್ನ ಎಷ್ಟು ಗಂಟೆ ಆಗಿದೆ, 12 ಗಂಟೆ 40 ನಿಮಿಷ. ಸೊ ಬೆಳಿಗ್ಗೆ 7 ಗಂಟೆ 10 ನಿಮಿಷ ಆಗಿದೆ. 7ರಿಂದ 5:30 ಗಂಟೆ ಹೋಗಿದೆ. 12 ಇದು ಏನಾಗಿದೆ, ಅಪರಾಹ್ನ ಆಗಿದೆ. ಹೇಗೆ ನೋಡಿ, ಇಲ್ಲಿ ಬೆಳಿಗ್ಗೆ 7:10, ಬೆಳಿಗ್ಗೆ 7, ಆಮೇಲೆ 8, 9, 10, 11 ಇಲ್ಲಿ ಟೈಮಿಂಗ್ ಮಾಡ್ತಾರೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, 4, 5, 6, 5:30 ಅಲ್ವಾ, ಅವ್ರು 5:30 ಹೇಳಿರೋದು. 5:30 ಅಂದರೆ ಇಲ್ಲಿ ಬರುತ್ತೆ. ಅಂದರೆ 12:30, 12:30 ಕೂಡಿದೆ 10 ನಿಮಿಷ ಕೊಡ್ರಿ, 12:40 ಇಲ್ಲಿ ಬರುತ್ತೆ. ಗೊತ್ತೈತೆ ನಮ್ಮ ಮಕ್ಕಳ? ಸೊ ಈ ರೀತಿ ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋಗಬೇಕು. 12 ಗಂಟೆ 40 ನಿಮಿಷ ಅಪರಾಹ್ನ ಆಯಿತು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.